ಗಣೇಶನ ಹಬ್ಬದ ಸಂಭ್ರಮವನ್ನ ಮಹಾನಗರಿ ಮುಂಬೈನಲ್ಲಿ ನೋಡಬೇಕು. ಈಗಾಗಲೇ ತಯಾರಿಗಳು ಆರಂಭವಾಗಿದೆ. ಆಳೆತ್ತರದ ಮೂರ್ತಿಗಳನ್ನ ತರುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಇದರ ಮಧ್ಯೆ ಒಂದು ದುರಂತ ನಡೆದು ಹೋಗಿದೆ. 22 ಅಡಿ ಎತ್ತರದ ಗಣೇಶ ವಿಗ್ರಹವನ್ನ ತರುವಂತಹ ಸಂದರ್ಭದಲ್ಲಿ ಆ ಗಣೇಶ ಮೂರ್ತಿ ಏಕಾಏಕಿ ಬಿದ್ದು 2 ಜೀವ ಕಳ್ಕೊಂಡಿದ್ದಾರೆ. 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 33 ವರ್ಷದ ಸಂಕೇಶ್, 30 ವರ್ಷದ ಬ್ರಿಜೇಶ್ ಮೃತಪಟ್ಟವರು. ಭುವನೇಶ್ವರ್ ಚಾ ರಾಜ ಗಣೇಶ ಮೂರ್ತಿಯ ಮೆರವಣಿಗೆ ನಡೀತಾ ಇತ್ತು. ಆ ಮೂರ್ತಿಯನ್ನ ತೆಗೆದುಕೊಂಡು ಬರಲಾಗ್ತಾ ಇತ್ತು. ಮೆರವಣಿಗೆ ಬರ್ತಾ ಇದ್ದ ವೇಳೆಯೇ ಈ ರೀತಿ ಅವಘಡ ನಡೆದಿರೋದು. ಮುಂಬೈನ ಬಲರಾಮ್ ಮರ್ಚೆಂಟ್ ರೋಡ್ ನಲ್ಲಿ ಇಂಥದ್ದೊಂದು ಅವಘಡ ನಡೆದು ಹೋಗಿದೆ. ನಟ್ ಬೋಲ್ಟ್ ಲೂಸ್ ಆದಂತಹ ಪರಿಣಾಮ ಏಕಾಏಕಿ ಗಣೇಶನ ಮೂರ್ತಿ ಬಿದ್ದು ಬಿಡುತ್ತೆ. ಮೃತಪಟ್ಟಂತಹ ಸಂಕೇತ್ ಫೋಟೋನ ಗಮನಿಸ್ತಾ ಇದ್ದೀರಿ. ಮುಂಬೈನ ಭುವನೇಶ್ವರದಲ್ಲಿ ಭುವನೇಶ್ವರ್ ಚಾ ರಾಜ ಅಂತ ಹೇಳಿ ಕರೆಯಲ್ಪಡುವಂತಹ 22 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನ ಈ ಮುಂದಿನ ತಿಂಗಳು ಗಣೇಶ ಚತುರ್ಥಿ ಬಂತು. ಮುಂಬೈನಲ್ಲಂತೂ ಗಣೇಶ ಹಬ್ಬದ ಸಂಭ್ರಮವೇ ಅದು ಬೇರೆ ರೀತಿ. ಗಲ್ಲಿಗಳಲ್ಲಿ ಆಳೆತ್ತರದ ಗಣೇಶ ಮೂರ್ತಿಗಳ ಆರಾಧನೆ ಮೆರವಣಿಗೆಯಲ್ಲಿ ನಡೆಯುತ್ತೆ. ಆ ಗಣೇಶನ ಆರಾಧನೆಗಾಗಿಯೇ ಅಂದವಾದಂತಹ ಮೂರ್ತಿ 22 ಅಡಿ ಎತ್ತರದ ಮೂರ್ತಿಯನ್ನ ತಯಾರು ಮಾಡಿ ಅದನ್ನ ತೆಗೆದುಕೊಂಡು ಬರಲಾಗ್ತಾ ಇತ್ತು. ಹಾಗೆ ತೆಗೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಮೂರ್ತಿ ಕುಸಿದು ಬಿಡುತ್ತೆ. ಅದು ಕೆಳಭಾಗದಲ್ಲಿದ್ದಂಥವರ ಮೇಲೆ ಬಿದ್ದು ಬಿಡುತ್ತೆ. 2 ಜೀವ ಹೋಗಿದೆ. ನಿನ್ನೆ ರಾತ್ರಿ 10 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಅವಘಡ ಆಯಿತು. ಬಲರಾಮ್ ಮರ್ಚೆಂಟ್ ರೋಡ್ನ ಕಬೂತರ್ ಖಾನ ಜೈ ಅಂಬೆ ಚೌಕ್ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಅಂದ್ರೆ ಈ ಮೂರ್ತಿಯನ್ನ ಯಾವ ಪೆಂಡಾಲ್ ನಲ್ಲಿ ಇಡಬೇಕಾಗಿತ್ತೋ ಆ ಪೆಂಡಾಲ್ ನಿಂದ ಕೇವಲ 50 ಮೀಟರ್ ದೂರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೂರ್ತಿ ಏಕಾಏಕಿ ಬಿದ್ದಿರೋದು. ಮೃತಪಟ್ಟವರನ್ನ ಸಂಕೇತ್ ನಿವಿಶೆ 33 ವರ್ಷ, ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಬ್ಬ ಬ್ರಿಜೇಶ್ ಹೇಮಂತ್ ಜೋಶಿ, ಆತನಿಗೂ ಕೂಡ 30 ವರ್ಷ ಅಂತ ಗುರುತಿಸಲಾಗಿದೆ. ವರದಿಗಳ ಪ್ರಕಾರ ನೀವೇನ್ ಫೋಟೋ ಗಮನಿಸ್ತಾ ಇದ್ದೀರಿ, ಸಂಕೇತ್ ನಿವಿಶೆ ಇವರು ಗಣೇಶ ಮಂಡಳಿಯ ಅಧ್ಯಕ್ಷರಾಗಿದ್ರು. ಇನ್ನು 5 ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ 2 ಮಕ್ಕಳು ಕೂಡ ಸೇರಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿವಿಧ ಆಸ್ಪತ್ರೆಗಳಲ್ಲಿ ಗಾಯಾಳುಗಳನ್ನ ದಾಖಲು ಮಾಡಲಾಗಿದೆ. ಮೂರ್ತಿ ಬಿದ್ದಿದ್ದ ಹೇಗೆ? ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಮೂರ್ತಿಯನ್ನ ಹಿಡಿದಿಟ್ಟಿದ್ದಂತಹ ಆ ಫ್ರೇಮ್ ನ ವೆಲ್ಡಿಂಗ್ ಏನಿದೆ ಅದರ ಸಪೋರ್ಟ್ ಕಟ್ ಆಗಿರೋದು ಕಂಡು ಬಂದಿದೆ. ಹಂಗಾಗಿ ನಟ್ಟು ಬೋಲ್ಟ್ ಸಡಿಲ ಆಗಿದ್ರಿಂದ ಇಂಥದ್ದೊಂದು ದುರಂತ ಅವಘಡ ಸಂಭವಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸರು ಘಟನೆಯ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸುತ್ತಿದ್ದಾರೆ. ಜೊತೆಗೆ ಸುರಕ್ಷತಾ ಕ್ರಮಗಳಲ್ಲಿ ಎಲ್ಲಿ ಲೋಪ ಆಯಿತು ಅನ್ನೋ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಆರಾಧನೆಗಾಗಿ ಗಣೇಶನ ಮೂರ್ತಿಯನ್ನ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಅದೇ ಗಣೇಶನ ವಿಗ್ರಹ ಮೇಲೆ ಬಿದ್ದು 2 ಸಾವನ್ನಪ್ಪಿರೋದು ಭಕ್ತರನ್ನ ಆಘಾತಕ್ಕೆ ತಳ್ಳಿಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.